ಮಲೇರಿಯಾ ಬರ್ಬೇಕಾದ್ರೆ ಹೊಲಸು ನೀರಾಗ ಹುಟ್ಟಿ ಸೊಳ್ಳಿ ಬರ್ತದೆ ಕಡಿತದೆ. ಗಲೀಜು ನೀರಾಗ ಬೆಳೀತದೆ ಸೊಳ್ಳೆ ಅಂದ್ರೆ ಆನೆಕಾಲು ರೋಗದ ಬರ್ತದೆ. ಸ್ವಚ್ಛ ನೀರಾಗ ಸಂಗ್ರಹ ಮಾಡಿ ಇಟ್ಟಿರ್ತೀವಲ್ಲ ಅದ್ರಾಗ ಸೊಳ್ಳಿ ಹುಟ್ಟಿ ಬೆಳೀತಂದ್ರೆ ಡೆಂಗು ರೋಗ ತರ್ತದೆ. ಡೆಂಗು ರೋಗಕ್ಕೆ ಔಷಧಿ ಇಲ್ಲ, ಅದು ಕಂಟ್ರೋಲಿಂಗ್ ಅಷ್ಟೇ ಮಾಡೋದು ನಾವು. ನಮ್ಮ ಕೈ ಹುಟ್ಲಾರ್ದಂಗೆ ಮಾಡಿದ್ರೆ ನಮ್ಗೆ ಡೆಂಗು ಬರೋದಿಲ್ಲ. ಅದಕ್ಕೆ ನೀರಿನ ಸಂಗ್ರಹಗಳ ಮ್ಯಾಗ ನಾವು ಬಳಸ್ತೀವಲ್ಲ ಆ ನೀರಿನ ಸಂಗ್ರಹ ಚಿಪ್ಪ ಒಣದ ಬಾಟ್ಲಿ ಸುತ್ತಮುತ್ತ ಇದ್ವು ಅಂದ್ರೆ ಇಷ್ಟೇ ಹೇಳೋದು. ಒಂದಿಂದ ಏನು ಪ್ರಶ್ನೆ ಇದ್ರೆ ಕೇಳಿ ಹೇಳ್ತೀನಿ. ಹೌದು, ಮನೆಯಾಗ ಇಟ್ಕೊಂಡ್ರೆ ಮತ್ತೆ ಮಳೆ ನೀರು ಇತ್ತು ಅದಕ್ಕೆ ಮನೆ ಸುತ್ತಮುತ್ತ ಪರಿಸರ ಸ್ವಚ್ಛ ಇಟ್ಕೊಳ್ಳಿ. ಒಂದ್ ವೇಳೆ 3-4 ದಿನಗಟ್ಟಲೆ ಎಲೆ ಹತ್ಕೊಳ್ಳ. ಇನ್ನೊಂದು ಹೇಳ್ತೀನಿ, 3-4 ಗಂಟೆ ಜ್ವರ ಕಡಿಮೆ ಜಿಲ್ಲಾ ಆಸ್ಪತ್ರೆ ಅಂತ ಮಾಡ್ಯಾರ ಎಲ್ಲರೂ. ಅಲ್ಲಿ ಮಲೇರಿಯಾ ಚೆಕ್ ಮಾಡ್ತಾರೆ, ಡೆಂಗು ಚೆಕ್ ಮಾಡ್ತಾರೆ, ಎಲ್ಲ ರೋಗ ಚೆಕ್ ಫ್ರೀ ಮಾಡ್ತಾರೆ. ನೀವು ಕಾಶಿಗಳಿಗೆ ಹೋದ್ರೆ ಏನು ಗೊತ್ತಾಗಲ್ಲ ಯಾವ ಅವಾಗ ಮಿಕ್ಕಿಂದ ಅವಾಗ ಬರ್ತಿರತ್ತೆ. ಅವಾಗ ಮಿಕ್ಕಿ ಇರ್ತದೆ. ಅವಾಗ ಸರ್ಕಾರದವಾಗ ಸ್ವಲ್ಪ ಇದಾಯ್ತು. ಅದಕ್ಕೆ ಫಸ್ಟಿಗೆ ನಿಮ್ಗೆ ಗೊತ್ತಾಯ್ತಂದ್ರೆ ಅದಕ್ಕೇನು ಮುನ್ನೆಚ್ಚರಿಕೆ ಮಾಡಬೇಕು ಎಲ್ಲ ಮಾಡಕ್ಕೆ ತಯಾರಾಗಿ ನಿಮಗೆ ಏನು ಬೇಕು ಆರೋಗ್ಯದ ಬಗ್ಗೆ ಸಲಹೆಗಳು ಅವರು ಹೇಳಿ